ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ಈಸಿಯಾಗಿ ದಾಲ್, ದಟ್ ಮೀನ್ಸ್ ಪಾಲಕ್ ಪಪ್ಪು ಯಾವ ರೀತಿ ಮಾಡ್ಕೋಬಹುದು, ಇದಕ್ಕೆ ಪಾಲಕ್ ದಾಲ್ ಅಂತಲೂ ಕರೀತಾರೆ. ನನ್ನ ಫ್ರೆಂಡ್ ಒಬ್ಬರು ಫ್ರೆಶ್ ಆಗಿರುವಂತಹ ಪಾಲಕ್ ತಂದು ಕೊಟ್ಟಿದ್ರು. ಸೊ ಅದರಲ್ಲಿ ಪಾಲಕ್ ರೈಸ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಮಮ್ಮಿಗೆ ಪಾಲಕ್ ಪಪ್ಪು ಮಾಡಿಬಿಡೋಣ ಮಮ್ಮಿ ಅಂತ ಇನ್ಸಿಸ್ಟ್ ಮಾಡಿ ಇವತ್ತು ಪಾಲಕ್ ಪಪ್ಪು ಮಾಡಿದೆ. ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಯಮ್ಮಿ ಆಗಿತ್ತು, ತುಂಬಾ ಈಸಿ ಕೂಡ, ತುಂಬ ಬೇಗ ಆಗುತ್ತೆ. ಹಾಗೂ ಇದು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ. ಯಾಕಂದರೆ ಪಾಲಕಲ್ಲಿ ಐರನ್ ಕಂಟೆಂಟ್ಸ್ ಇದೆ. ಇದು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಹಾಗೂ ಎಲ್ಲರಿಗೂ ತುಂಬಾ ಒಳ್ಳೆಯದು, ಟೇಸ್ಟಿ ಕೂಡ. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 3-4 ಟೊಮೆಟೊ ಹಣ್ಣು, ಒಂದು ದೊಡ್ಡ ಸೈಜ್ನ ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹೆಚ್ಕೊಂಡು ಒಂದು ಕುಕ್ಕರಲ್ಲಿ ಪಾಲಕ್ನ ಹೆಚ್ಕೊಂಡು ಕೂಡ ಹಾಕ್ಕೊಳ್ತಾ ಇದ್ದೀವಿ. ವಾಶ್ ಮಾಡಿ ಹೆಚ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ತೊಗರಿಬೇಳೆನ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಎಲ್ಲ ಕುಕ್ಕರ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮಮ್ಮಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡ್ರು. ಜೀರಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಹಾಗೂ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಈಗ ನಾನು ಕುಕ್ಕರ್ನ ವಿಶಿಲ್ನ ಮುಚ್ಚಿದ್ದೀನಿ. ಇದು ಒಂದು 3-4 ವಿಸಿಲ್ ಆಗಿಬಿಡಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ನಮ್ಮ ಪಾಲಕ್ ಮಿಶ್ರಣ ಬೆಂದು ಹೋಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ನಾವು ಮ್ಯಾಶ್ ಮಾಡಬೇಕು. ಎಸ್, ಮಮ್ಮಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮಮ್ಮಿ ಈ ಪಾಲಕ್ ಪಪ್ಪು ಏನಿದೆ ತುಂಬ ಅಂದರೆ ತುಂಬಾ ಟೇಸ್ಟಿ ಮಾಡ್ತಾರೆ. ಈ ನಮ್ಮ ಮಮ್ಮಿ ಮಾಡೋ ಟೇಸ್ಟ್ ಮುಂದೆ ಯಾವ ರೆಸ್ಟೋರೆಂಟ್ ಆಗಿರ್ಬೋದು, ಢಾಬಾ ಆಗಿರ್ಬೋದು, ಯಾವ ಒಂದು ಟೇಸ್ಟ್ ಕೂಡ ನಿಲ್ಲಲ್ಲ. ಅಂಥ ಸೂಪರ್ ಆಗಿರುವಂಥ ಟೇಸ್ಟ್. ಸೊ ನಾನು ಇವತ್ತು ಟೇಸ್ಟ್ ಮಾಡ್ತೀನಿ. ಸೊ ಈ ರೀತಿ ಇದು ಮ್ಯಾಶ್ ಆಗಿದೆ ನೋಡಿ. ಈಗ ಇದು ಒಂದು ಪಾತ್ರೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಈ ರೀತಿ ನೋಡಿ, ಈ ರೀತಿ ಕಾಣ್ತಾ ಇದೆ. ಅಷ್ಟೇ, ಇದಕ್ಕಿನ್ನೇನು ಮಿಕ್ಸ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಎಸ್, ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮತ್ತು ನಾವು ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ವಿ. ಈ ಕಡೆ ಒಗ್ಗರಣೆ ಹಾಕ್ಕೋಬೇಕು. ಇದಕ್ಕೀಗ ಒಗ್ಗರಣೆಗೆ ನಾವು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀವಿ. 2-3 ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಬೆಳ್ಳುಳ್ಳಿ, ಮತ್ತು ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಇದನ್ನ ದಾಲ್ ಪಪ್ಪು ಇತ್ತಲ್ಲ ಅದಕ್ಕೆ ಈಗ ಆಲ್ಮೋಸ್ಟ್ ನಮ್ಮ ಒಗ್ಗರಣೆ ಆಗೋಗಿದೆ. ಈಗ ಇದನ್ನು ನಾನು ಹೇಳಿರೋ ಹಾಗೆ ಪಾಲಕ್ ದಾಲ್ ಮಿಶ್ರಣ ಏನಿತ್ತು ಅದರಲ್ಲಿ 1-2 ಸ್ಪೂನು, ದಟ್ ಮೀನ್ಸ್ 1-2 ಸೌಟ್ನಷ್ಟು ತೊಗೊಂಡು ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ಸಂಪೂರ್ಣವಾಗಿ ನಾವು ನಮ್ಮ ಪಾಲಕ್ ಪಪ್ಪು ಇತ್ತಲ್ಲ ಆ ಒಂದು ಪಾತ್ರೆಗೆ ನಾವು ಒಗ್ಗರಣೆನ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿಕೊಂಡೆ. ಎಸ್, ಆಗೋಯ್ತು ನಮ್ಮ ಪಾಲಕ್ ಪಪ್ಪು. ತುಂಬಾ ಈಸಿ, ತುಂಬಾ ಫಾಸ್ಟಾಗಿ ಆಗುವಂಥ ಅಡುಗೆ ಇದು. ಎಲ್ಲದಕ್ಕೂ ಸೂಪರ್ವಾಗಿ ಟೇಸ್ಟಾಗಿ ಕಾಂಬಿನೇಷನ್ ಆಗುತ್ತೆ. ಇವತ್ತೇ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ. ನೋಡ್ಕೊಂಬಂದ್ರೆ ತಾನೆ ಎಷ್ಟು ಈಸಿ ಅಲ್ವಾ. ಇದು ನಾನು ಹೇಳಿದ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ, ಜೀರಾ ರೈಸ್ಗೆ, ಆ್ಯಂಡ್ ದೆನ್ ಚಪಾತಿಗೆ, ಪರೋಟಾಗೆ, ರೊಟ್ಟಿಗೆ, ಮುದ್ದೆಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್. ಬಿಸಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರ್ತೈತೆ. ಅಂದರೆ ನೀವು ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಕಳಿಸಿ. ಸೊ ಟೇಕ್ ಕೇರ್, ಬಾಯ್.